ಇನ್ನು ಬರೀ ಕಾಂಗ್ರೆಸ್ ಅಷ್ಟೇ ಅಂತಲ್ಲ, ಬಿಜೆಪಿ ಪಾಳ್ಯದಲ್ಲೂ ಆಂತರಿಕ ಕಲಹ ಈಗ ಶುರುವಾಗಿದೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ನಾಯಕರಲ್ಲಿ ಆಂತರಿಕ ಕಲಹ ಈಗ ಶುರುವಾಗಿದೆ. ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಲಿಕ್ಕೆ ಪ್ರಹ್ಲಾದ್ ಜೋಶಿ ಈಗ ಎಂಟ್ರಿ ಕೊಡ್ತಾ ಇದ್ದಾರೆ ಬಳ್ಳಾರಿಗೆ. ಬಳ್ಳಾರಿ ಅಂದಾಗ ತಕ್ಷಣ ನೆನಪಾಗೋದು ನಮಗೆ ಶ್ರೀರಾಮುಲು. ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಲಿಕ್ಕೆ ಈಗ ಸಾಕಷ್ಟು ಕಸರತ್ತುಗಳು ಹೈಕಮಾಂಡ್ ನಡೆಸ್ತಾ ಇದೆ. ಈಗಾಗಲೇ ದಾವಣಗೆರೆ ಹಾಗೂ ಬಾಗಲಕೋಟೆ ಜಿಲ್ಲಾ ನಾಯಕರ ಸಭೆಯನ್ನು ಪ್ರಹ್ಲಾದ್ ಜೋಶಿ ನಡೆಸಿದ್ದಾರೆ. ಒಂದಿಷ್ಟು ಮದ್ದು ಅರಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದೀಗ ಬಳ್ಳಾರಿ ಸಮಸ್ಯೆ ಬಗೆಹರಿಸಲಿಕ್ಕೆ ಮುಂದಾಗಿದ್ದಾರೆ ಪ್ರಹ್ಲಾದ್ ಜೋಶಿ. ಘಟಾನುಘಟಿ ನಾಯಕರ ಕಲಹಕ್ಕೆ ಬ್ರೇಕ್ ಹಾಕೋದೇ ಒಂದು ದೊಡ್ಡ ಸವಾಲಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಶ್ರೀರಾಮುಲು ಮೊನ್ನೆ ಕೂಡ ದೆಹಲಿಗೆ ಹೋದರು. ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲೇನಾದರೂ ಇದ್ದಾರಾ CM ಅನ್ನುವಂಥದ್ದು ಇಲ್ಲಿ ಸಾಕಷ್ಟು. ಒಂದು ಕಡೆ ಶ್ರೀರಾಮುಲು ಎಲ್ಲ ಒಂದು ಕಡೆ ಆಕಾಂಕ್ಷಿಗಳು ಅಥವಾ ಅವರ ಅಭಿಪ್ರಾಯಗಳು ಏನು, ಅವರ ಅಸಮಾಧಾನಗಳೇನು, ಹೈಕಮಾಂಡನ್ನು ಕೂಡ ಮೊನ್ನೆ ಹೋಗಿ ಭೇಟಿಯಾಗಿದ್ದಾರೆ. ಮತ್ತು BJP ಪಾಳ್ಯದಲ್ಲಿ ಸಾಕಷ್ಟು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ವಿಜೇಂದ್ರ ಅವ್ರನ್ನ ನಾವು ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಕೊಳ್ಳಲ್ಲ ಅನ್ನುವಂಥ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಕೂಡ ಬಳ್ಳಾರಿಯ ಒಂಥರ ಚಡ್ಡಿ ದೋಸ್ತುಗಳು ಅಂತಲೇ ಕರೀತಾರೆ, ಚಿಗುರು ದೋಸ್ತುಗಳು ಅಂತ ಕರೀತಾರೆ. ಇವರಲ್ಲೂ ಒಂದಿಷ್ಟು ವೈಮನಸ್ಸುಗಳು ಈಗ ಶುರುವಾಗಿದ್ದಾವೆ. ಇನ್ನು ಗಾಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಡುವೆ ಕಲಹ, ಒಂದಿಷ್ಟು ಮುಸುಕಿನ ಗುದ್ದಾಟ ನಡೀತಾ ಇದೆ. ರೆಡ್ಡಿ ಶ್ರೀರಾಮುಲು ಕಲಹಕ್ಕೆ ಜೋಶಿ ಬ್ರೇಕ್ ಹಾಕ್ತಾರ? ಹಾಗಾದ್ರೆ ಉಪಚುನಾವಣೆ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಫೈಟ್, ರೆಡ್ಡಿ ಮತ್ತು ರಾಮುಲು ಸಮರಕ್ಕೆ ಈಗ ಆಲ್ರೆಡಿ ಹೈಕಮಾಂಡ್ ಈಗ ಎಂಟ್ರಿ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಇವತ್ತು ಏನು ಮ್ಯಾಜಿಕ್ ಮಾಡ್ತಾರೆ? ವರಿಷ್ಠರ ಸೂಚನೆ ಮೇರೆಗೆ ಸೈಲೆಂಟ್ ಆಗಿದ್ರು ರೆಡ್ಡಿ ಮತ್ತು ರಾಮುಲು. ಇಬ್ಬರ ಜಗಳದಿಂದ ಬಳ್ಳಾರಿ ಜಿಲ್ಲೆಯ ಸಂಘಟನೆ ಫುಲ್ ವೀಕ್. ರಾಜಕೀಯಕ್ಕಿಂತ ವೈಯಕ್ತಿಕ ಸಮರ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ನಾಯಕರ ಮನವೊಲಿಸಲು ಹಿರಿಯ ನಾಯಕರು ಈಗ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಬಳ್ಳಾರಿ ಅಂದಾಗ ತಕ್ಷಣ ಅಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿನೇ ನೆನಪಾಗ್ತಾರೆ BJP ಪಾಳ್ಯದಲ್ಲಿ. ಯಾಕಂದರೆ BJP ಪಕ್ಷದಲ್ಲೇ ಇದ್ದರು ಜನಾರ್ದನ್ ರೆಡ್ಡಿ. ಆಮೇಲೆ ಅವರಿಗೆ ಒಂದಿಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಜೈಲು ಪಾಲಾಗಬೇಕಾದಂತಹ ಅನಿವಾರ್ಯತೆ ಆಯಿತು. ಮತ್ತು BJPಯಿಂದ ಅವರು ಸಪ್ರೇಟಲ್ಲಿ ಬಂದು ಮತ್ತು ಅವರೇ ಒಂದು ಪಕ್ಷವನ್ನು ಕಟ್ತಾರೆ. ಪಕ್ಷವನ್ನು ಕಟ್ಟಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗಂಗಾವತಿ ಕ್ಷೇತ್ರದಿಂದ ಗೆಲ್ತಾರೆ. ಈಗ ಮತ್ತೆ BJP ಜೊತೆನೇ ಈಗ ಕೈ ಜೋಡಿಸಿದ್ದಾರೆ.